ಮಾಸ್ಟರ್ ಪಂಚವಟಿಯ ಹತ್ತಿರ ಸ್ವಲ್ಪ ಸುತ್ತಾಡುತ್ತಿದ್ದು ಬಳಿಕ ನದಿಯಲ್ಲಿ ಸ್ನಾನ ಮಾಡಿದ. ಈಗ ರಾಧಾಕಾಂತ ಮತ್ತು ಭವತಾರಿಣಿಯ ದೇವಾಲಯಗಳ ಕಡೆ ಮುಂದುವರಿಯುತ್ತಿದ್ದಾನೆ. ದರ್ಶನ ಪ್ರಣಾಮಗಳನ್ನು ಮುಗಿಸಿದ ನಂತರ ಭಾವಿಸುತ್ತಿದ್ದಾನೆ, ಕೇಳಿದ್ದೇನೆ ಭಗವಂತ ನಿರಾಕಾರ ಎಂಬುದಾಗಿ. ಹಾಗಾದರೆ ಈ ಪ್ರತಿಮೆಗಳ ಮುಂದೆ ಏಕೆ ನಾನು ಪ್ರಣಾಮ ಮಾಡಿದ್ದು? ಪರಮಹಂಸರು ದೇವದೇವಿಯರನ್ನು ಒಪ್ಪುತ್ತಾರಲ್ಲ, ಅದಕ್ಕಾಗಿ ಏನು? ನನಗಂತೂ ಭಗವಂತನ ಸಂಬಂಧವಾಗಿ ಏನೂ ಗೊತ್ತಿಲ್ಲ, ಅರ್ಥವೂ ಆಗುವುದಿಲ್ಲ. ಪರಮಹಂಸರಂಥವರೇ ಇವುಗಳಲ್ಲಿ ಶ್ರದ್ಧೆ ಇಟ್ಟಿರುವಾಗ ಇನ್ನು ನಾನಾರು ಒಪ್ಪಿಕೊಳ್ಳಲೇಬೇಕು. ಈಗ ಮಾಸ್ಟರ್ ಭವತಾರಿಣಿ ಕಾಳಿಯ ಕಡೆ ದೃಷ್ಟಿಸಿ ನೋಡುತ್ತಿದ್ದಾನೆ. ಕಾಣಬರುತ್ತಾ ಇದೆ, ಆಕೆ ತನ್ನ ಎಡ ಹಸ್ತದ್ವಯಗಳಲ್ಲಿ ನರಮುಂಡ ಖಡ್ಗ ಹಿಡಿದುಕೊಂಡಿದ್ದಾಳೆ. ಬಲಹಸ್ತದ್ವಯಗಳಿಂದ ವರ ಅಭಯಗಳನ್ನು ನೀಡುತ್ತಿದ್ದಾಳೆ. ಒಂದು ದೃಷ್ಟಿಯಿಂದ ಭಯಂಕರ ಸ್ವರೂಪಿಣಿ, ಇನ್ನೊಂದು ದೃಷ್ಟಿಯಿಂದ ಭಕ್ತವತ್ಸಲೆ ಮಾತೆ. ಎರಡು ಭಾವಗಳೂ ಸಮಾವೇಶಗೊಂಡಿವೆ. ಭಕ್ತರಿಗೆ, ದೀನಹೀನರಿಗೆ ದಯಾಮಯಿ, ಪ್ರೇಮಮಯಿ ತಾಯಿ. ಆದರೆ ಇದೂ ಸತ್ಯ, ಆಕೆ ಭಯಂಕರ ಸ್ವರೂಪಿಣಿ, ಕಾಲಕಾಮಿನಿ. ಒಂದೇ ಆಧಾರದಲ್ಲಿ ಏಕೆ ಎರಡು ಭಾವವೋ ಭಗವತಿಗೇ ಗೊತ್ತು. ಕಾಳಿಯ ಸಂಬಂಧವಾಗಿ ಪರಮಹಂಸರು ಕೊಟ್ಟಿದ್ದ ಈ ವಿವರಣೆಯನ್ನು ಮಾಸ್ಟರ್ ಸ್ಮರಿಸಿಕೊಳ್ಳಲಾರಂಭಿಸಿದ. ಈಗ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಾನೆ, ಕೇಳಿದ್ದೇನೆ ಕೇಶವಸೇನ ಪರಮಹಂಸರ ಎದುರಿನಲ್ಲಿ ಕಾಳಿಯನ್ನು ಒಪ್ಪಿಕೊಂಡ ಎಂದು. ಕೇಶವಸೇನ ಹೇಳುತ್ತಿದ್ದ ಹಾಗೆ ಮೃಣ್ಮಯ ಆಧಾರದಲ್ಲಿರುವ ಚಿನ್ಮಯೀ ದೇವಿ ಈಕೆಯೇ ಏನು? ಈಗ ಮಾಸ್ಟರ್ ಪರಮಹಂಸರ ಕೊಠಡಿಗೆ ಬಂದು ನೆಲದ ಮೇಲೆ ಕುಳಿತುಕೊಂಡಿದ್ದಾನೆ. ಸ್ನಾನ ಮಾಡಿ ಬಂದಿರುವುದನ್ನು ನೋಡಿ ಪರಮಹಂಸರು ಆತನಿಗೆ ಹಣ್ಣು ಹಂಪಲುಗಳ ಪ್ರಸಾದವನ್ನು ಕೊಡುತ್ತಿದ್ದಾರೆ. ಮನೆಯಲ್ಲಿ ಏನೋ ತೊಂದರೆಯಾದದ್ದರಿಂದ ತನ್ನ ಪಾಠಶಾಲೆಯ ಹತ್ತಿರ ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದಾನೆ. ಆತನ ತಂದೆ ಮತ್ತು ಸಹೋದರರು ಎಂದಿನ ಪಿತ್ರಾರ್ಜಿತ ಮನೆಯಲ್ಲೇ ವಾಸವಾಗಿದ್ದಾರೆ. ಪರಮಹಂಸರ ಇಚ್ಛೆ ಮಾಸ್ಟರ್ ತನ್ನ ಸ್ವಂತ ಮನೆಗೆ ಹೋಗಿ ಇರಬೇಕೆಂದು. ಏಕೆಂದರೆ ಒಟ್ಟಿಗೆ ಇರುವ ಸಂಸಾರದಲ್ಲಿ ಭಗವಂತನ ಧ್ಯಾನಕ್ಕೆ ಅನೇಕ ಅನುಕೂಲತೆಗಳು ಇರುತ್ತವೆ. ಪರಮಹಂಸರು ಆಗಾಗ ಈ ರೀತಿಯಾಗಿ ಹೇಳುತ್ತಿದ್ದರೂ ಈತನ ದುರ್ದೈವ ವಶದಿಂದ ಮನೆಗೆ ಹಿಂದಿರುಗಿ ಹೋಗಲು ಸಾಧ್ಯವಾಗಿಲ್ಲ. ಈಗ ಪರಮಹಂಸರು ಅದೇ ವಿಷಯವಾಗಿ ಮಾತು ಎತ್ತಿದ್ದಾರೆ. ಶ್ರೀರಾಮಕೃಷ್ಣರು, ಏನು ಈ ಸಲ ನೀನು ಮನೆಗೆ ಹೋಗಿ ಬಿಡುತ್ತೀಯೇ ತಾನೆ? ಮಾಸ್ಟರ್, ಎಷ್ಟೇ ಪ್ರಯತ್ನಪಟ್ಟರೂ ಅಲ್ಲಿಗೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಭಾವನೆಯೇ ಏಳುತ್ತಿಲ್ಲವಲ್ಲ. ಶ್ರೀರಾಮಕೃಷ್ಣರು, ಏಕೆ? ಈಗ ನಿಮ್ಮ ತಂದೆ ಮನೆಯ ವಾತಾವರಣವನ್ನೇ ಬದಲಾಯಿಸಿ ಬಿಟ್ಟಿದ್ದಾನೆ. ಮಾಸ್ಟರ್, ಮನೆಯಲ್ಲಿ ನಾನು ಬಹಳ ಕಷ್ಟ ಅನುಭವಿಸಿದ್ದೇನೆ. ಅಲ್ಲಿಗೆ ಹೋಗಲು ಏನು ಮಾಡಿದರೂ ಮನಸ್ಸಿಗೆ ಇಚ್ಛೆಯಾಗುತ್ತಿಲ್ಲ. ಶ್ರೀರಾಮಕೃಷ್ಣರು, ನಿನಗೆ ಯಾರನ್ನು ಕಂಡರೆ ಭಯ? ಮಾಸ್ಟರ್, ಅವರೆಲ್ಲರನ್ನೂ. ಶ್ರೀರಾಮಕೃಷ್ಣರು ಗಂಭೀರ ಸ್ವರದಿಂದ, ನಿನಗೆ ದೋಣಿ ಹತ್ತಲು ಭಯವಾಗುತ್ತದೆಯಲ್ಲ, ಇದೂ ಹಾಗೆ. ದೇವಾಲಯಗಳಲ್ಲಿ ಮಧ್ಯಾಹ್ನದ ಪೂಜೆ ಮುಗಿದಿದೆ. ಈಗ ಮಂಗಳಾರತಿ ನಡೆಯುತ್ತಿದೆ. ಗಂಟೆ ಜಾಗಟೆ ತಾಳಗಳನ್ನು ಹೊಡೆಯುತ್ತಿದ್ದಾರೆ. ಕಾಳೀ ದೇವಾಲಯ ಆನಂದದಿಂದ ಭರಿತವಾಗಿದೆ. ಮಂಗಳಾರತಿಯ ಶಬ್ದ ಕೇಳಿ ಭಿಕ್ಷುಕರು, ಸಾಧಕರು, ಅತಿಥಿಗಳು ಎಲ್ಲರೂ ಅತಿಥಿ ಶಾಲೆಯ ಕಡೆ ತ್ವರಿತದಿಂದ ಬರುತ್ತಿದ್ದಾರೆ. ಕೆಲವರ ಕೈಯಲ್ಲಿ ಎಲೆ, ಇನ್ನು ಕೆಲವರ ಕೈಯಲ್ಲಿ ತಟ್ಟೆ, ನೀರಿನ ಪಾತ್ರೆ ಇದೆ. ಈಗ ಎಲ್ಲರೂ ಪ್ರಸಾದ ಪಡೆಯುತ್ತಿದ್ದಾರೆ. ಮಾಸ್ಟರಿಗೂ ಪ್ರಸಾದ ದೊರೆಯಿತು. ಪ್ರಸಾದ ಸ್ವೀಕರಿಸಿದ ನಂತರ ಪರಮಹಂಸರು ವಿಶ್ರಮಿಸಿಕೊಳ್ಳುತ್ತಿದ್ದಾರೆ. ಈಗ ರಾಮ, ಗಿರೀಂದ್ರ, ಇನ್ನೂ ಕೆಲವು ಮಂದಿ ಭಕ್ತರು ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಳ್ಳುತ್ತಿದ್ದಾರೆ. ಕೇಶವಸೇನನ ನವವಿಧಾನದ ಸಂಬಂಧವಾಗಿ ಈಗ ಮಾತುಕತೆ ಆರಂಭವಾಗಿದೆ. ರಾಮ ಶ್ರೀರಾಮಕೃಷ್ಣರಿಗೆ, ಮಹಾಶಯರೇ, ನವವಿಧಾನದಿಂದ ಉಪಕಾರ ಸ್ವಲ್ಪವಾದರೂ ಆಗಿದೆ ಅಂತ ನನಗೆ ತೋರಿಬರುತ್ತಿಲ್ಲ. ಕೇಶವ ಬಾಬುವಿನಲ್ಲಿ ಏನಾದರೂ ಸತ್ವವಿದ್ದ ಪಕ್ಷದಲ್ಲಿ ಆತನ ಶಿಷ್ಯರ ಅವಸ್ಥೆ
ಹೀಗೇಕೆ ಆಗುತ್ತಿತ್ತು? ನನ್ನ ದೃಷ್ಟಿಯಿಂದ ಆತನೊಳಗೆ ಏನೂ ಇಲ್ಲ. ಇದು ಒಳಗೆ ಬಕ್ಕರೆ ಚೂರು ಅಲ್ಲಾಡಿಸಿ ಕೊಠಡಿಗೆ ಬೀಗ ಹಾಕಿದ ಹಾಗೆ. ಜನ ಮನಸ್ಸಿನಲ್ಲಿ ಭಾವಿಸಿಕೊಳ್ಳುತ್ತಾರೆ, ಬೇಕಾದಷ್ಟು ಹಣ ಒಳಗೆ ಝಣ ಝಣ ಅಂತ ಶಬ್ದ ಮಾಡುತ್ತಿದೆ ಎಂದು. ಆದರೆ ಒಳಗಿರುವುದು ಕೇವಲ ಬಕ್ಕರೆ ಚೂರು ಮಾತ್ರ. ಹೊರಗಿರುವವರಿಗೆ ಒಳಗಿನ ಸಮಾಚಾರ ಸ್ವಲ್ಪವೂ ಗೊತ್ತಿಲ್ಲ. ಶ್ರೀರಾಮಕೃಷ್ಣರು ಸ್ವಲ್ಪವಾದರೂ ಸತ್ವ ಇರಲೇಬೇಕು. ಇಲ್ಲದಿದ್ದರೆ ಇಷ್ಟೊಂದು ಜನ ಕೇಶವಸೇನನನ್ನು ಗೌರವಿಸುತ್ತಿದ್ದಾರಲ್ಲ ಏಕೆ? ಅದೇ ರೀತಿಯಾಗಿ ಶಿವನಾಥನನ್ನು ಗೌರವಿಸುತ್ತಿಲ್ಲವಲ್ಲ ಏಕೆ? ಭಗವಂತನ ಇಚ್ಛೆ ಇಲ್ಲದೇ ಇತ್ತು ಎಂದರೆ ಇದು ನಡೆಯುತ್ತಿರಲಿಲ್ಲ. ಆದರೆ ಸಂಸಾರವನ್ನು ತ್ಯಜಿಸಿದ ಹೊರತು ಆಚಾರ್ಯನ ಕೆಲಸ ಸಾಧ್ಯವಾಗುವುದಿಲ್ಲ. ಜನರು ಆತನನ್ನು ಗೌರವಿಸರು. ಅವರು ಹೇಳುತ್ತಾರೆ, ಈತ ಸಂಸಾರಿ, ಕಾಮಕಾಂಚನವನ್ನು ರಹಸ್ಯವಾಗಿ ಅನುಭವಿಸುತ್ತಿದ್ದಾನೆ. ನಮಗೆ ಮಾತ್ರ ಹೇಳುತ್ತಿದ್ದಾನೆ, ಭಗವಂತನೇ ಸತ್ಯ, ಸಂಸಾರ ಸ್ವಪ್ನವತ್ ಅನಿತ್ಯ ಎಂದು. ಸಂಸಾರ ಪರಿತ್ಯಾಗಿ ಆಗದ ಹೊರತು ಆತನ ಮಾತನ್ನು ಎಲ್ಲರೂ ಅನುಮೋದಿಸುವುದಿಲ್ಲ. ಪ್ರಾಪಂಚಿಕರಲ್ಲಿ ಕೆಲವರು ಆತನ ಅನುಯಾಯಿಗಳಾಗಬಹುದು. ಕೇಶವ ಸಂಸಾರಿಯಾಗಿದ್ದ. ಆದ್ದರಿಂದ ಆತನ ಮನಸ್ಸು ಸಂಸಾರದ ಕಡೆಗೂ ಇತ್ತು. ಆತ ಸಂಸಾರ ರಕ್ಷಣೆಯನ್ನು ನೋಡಿಕೊಳ್ಳಬೇಕಾದ್ದೇ. ಆದ್ದರಿಂದಲೇ ಆತ ಅಷ್ಟೊಂದು ಉಪನ್ಯಾಸಗಳನ್ನು ಕೊಟ್ಟರೂ ತನ್ನ ಸಂಸಾರವನ್ನು ಒಳ್ಳೆಯ ಸುವ್ಯವಸ್ಥೆಯಲ್ಲಿ ಇಟ್ಟು ಹೋಗಿದ್ದಾನೆ. ತನ್ನ ಮಗಳನ್ನು ಎಂಥ ಶ್ರೀಮಂತನಿಗೆ ವಿವಾಹ ಮಾಡಿದ್ದಾನೆ. ಮನೆಯ ಒಳಕ್ಕೆ ಹೋಗಿದ್ದೆ. ದೊಡ್ಡ ದೊಡ್ಡ ಮಂಚಗಳು. ಸಂಸಾರಕ್ಕೆ ಕಾಲು ಹಾಕಿದರೆ ಕ್ರಮೇಣ ಇವೆಲ್ಲ ಬಂದು ಸೇರಿಕೊಳ್ಳುತ್ತವೆ. ಭೋಗದ ಆಲಯವೇ ಸಂಸಾರ. ರಾಮ ಆ ಮಂಚಗಳು, ಮನೆ ಎಲ್ಲವೂ ಕೇಶವಸೇನ ಪಾಲು ಮಾಡಿಕೊಂಡಾಗ ಆತನಿಗೆ ದೊರೆತವು. ನೋಡಿ, ಕೇಶವಸೇನಂಥವರು ಪಾಲು ತೆಗೆದುಕೊಳ್ಳುವುದೇ, ಮಹಾಶಯರೇ ನೀವು ಏನು ಬೇಕಾದರೂ ಹೇಳಿ. ವಿಜಯಬಾಬು ನನಗೆ ಹೇಳಿದ. ಕೇಶವಬಾಬು ಆತನಿಗೆ ಹೇಳಿದನಂತೆ, ನಾನು ಕ್ರಿಸ್ತನ ಅಥವಾ ಗೌರಾಂಗನ ಅಂಶ, ನಿನಗೆ ಸಲಹೆ ಕೊಡುತ್ತೇನೆ, ನೀನೇ ಅದ್ವೈತ ಗೋಸ್ವಾಮಿ ಎಂದು ಹೇಳಿಕೊಳ್ಳಲಾರಂಭಿಸು. ಆತ ಇನ್ನೂ ಏನು ಹೇಳುತ್ತಾನೆ ನಿಮಗೆ ಗೊತ್ತೇ? ನೀವು ನವವಿಧಾನದ ಅನುಯಾಯಿ ಎಂದು. ಎಲ್ಲರೂ ನಗುತ್ತಿದ್ದಾರೆ. ಶ್ರೀರಾಮಕೃಷ್ಣರು ನಗು ನಗುತ್ತಾ, ಇವೆಲ್ಲ ಯಾರಿಗೆ ಗೊತ್ತು? ಆದರೆ ನನಗೆ ಮಾತ್ರ ಆ ವಿಧಾನ ಎಂಬುದರ ಅರ್ಥ ಸಹ ಗೊತ್ತಿಲ್ಲ. ರಾಮ ಕೇಶವಸೇನನ ಶಿಷ್ಯರು ಹೇಳುತ್ತಾರೆ, ಜ್ಞಾನ ಭಕ್ತಿಗಳ ಸಾಮರಸ್ಯವನ್ನು ತೋರಿಸಿದವರಲ್ಲಿ ಕೇಶವಸೇನನೇ ಮೊದಲನೆಯವನು ಎಂದು. ಶ್ರೀರಾಮಕೃಷ್ಣರು ಆಶ್ಚರ್ಯಚಕಿತರಾಗಿ, ಅದು ಹೇಗೆ? ಹಾಗಾದರೆ ಅಧ್ಯಾತ್ಮ ರಾಮಾಯಣ ಎಲ್ಲಿಗೆ ಹೋಗಬೇಕು? ಅದರಲ್ಲಿ ನಾರದ ರಾಮಚಂದ್ರನನ್ನು ಸ್ತುತಿ ಮಾಡುತ್ತಾನೆ. ಹೇ ರಾಮ, ವೇದಗಳಲ್ಲಿ ಪರಬ್ರಹ್ಮನ ವಿಷಯ ಇದೆಯಲ್ಲ, ಆ ಪರಬ್ರಹ್ಮ ನೀನೇ. ನೀನೇ ಮನುಷ್ಯ ರೂಪ ಧರಿಸಿ ನಮ್ಮೊಡನೆ ಇದ್ದೀಯೆ. ನೀನೂ ಮನುಷ್ಯನೇ ಎಂಬುದಾಗಿ ನಮಗೆ ತೋರಿಬರುತ್ತಿದೆ. ಆದರೆ ವಸ್ತುತಃ ನೀನು ಮನುಷ್ಯನಲ್ಲ, ಆ ಪರಬ್ರಹ್ಮನೇ. ರಾಮಚಂದ್ರ ಹೇಳುತ್ತಾನೆ, ನಾರದ, ನಿನ್ನನ್ನು ಬಹುವಾಗಿ ಮೆಚ್ಚಿದ್ದೇನೆ, ಯಾವ ವರ ಬೇಕಾದರೂ ಕೇಳು. ನಾರದ ಹೇಳುತ್ತಾನೆ, ಇನ್ನಾವ ವರ ಬೇಕು ನನಗೆ? ನಿನ್ನ ಪಾದಗಳಲ್ಲಿ ನನಗೆ ಶುದ್ಧ ಭಕ್ತಿ ಉಂಟಾಗುವಂತೆ ಕರುಣಿಸು. ನಿನ್ನ ಭುವನ ಮೋಹಿನಿ ಮಾಯೆಯಿಂದ ನಾನು ಮುಗ್ಧನಾಗದ ಹಾಗೆ ಮಾಡು. ಇಡೀ ಅಧ್ಯಾತ್ಮ ರಾಮಾಯಣದಲ್ಲೆಲ್ಲ ಕೇವಲ ಜ್ಞಾನ ಭಕ್ತಿ ವಿಷಯವೇ. ಕೇಶವಸೇನನ ಶಿಷ್ಯ ಅಮೃತನ ಸಂಬಂಧವಾಗಿ ಮಾತು ಈಗ ಆರಂಭವಾಯಿತು. ರಾಮ, ಅಮೃತಬಾಬು ಏನೋ ಒಂದು ರೀತಿಯಾಗಿ ಆಗಿಬಿಟ್ಟಿದ್ದಾನೆ. ಶ್ರೀರಾಮಕೃಷ್ಣರು, ಹೌದು, ಅಂದು ಅಸ್ವಸ್ಥನಾಗಿ ತೋರಿಬಂದ. ರಾಮ, ಮಹಾಶಯರೇ, ನವವಿಧಾನದವರ ಲೆಕ್ಚರ್ ಸಂಬಂಧವಾಗಿ ಸ್ವಲ್ಪ ಕೇಳಿ. ಮೃದಂಗ ಬಾಜಿಸಲು ಆರಂಭಿಸಿದೊಡನೆ ಸಭಿಕರೆಲ್ಲರೂ ಘೋಷಿಸುತ್ತಾರೆ, ಕೇಶವಚಂದ್ರ ಸೇನಕಿ ಜೈ. ನೀವು ಹೇಳುವುದಿಲ್ಲವೇ, ನಿಂತ ನೀರಿನಲ್ಲಿ ದಲ್ ಬೆಳೆಯುತ್ತದೆ ಎಂದು. ಆದ್ದರಿಂದ ಅಮೃತಬಾಬು ಒಂದು ದಿನ ಲೆಕ್ಚರ್ ಕೊಡುವಾಗ ಹೇಳಿದ, ಸಾಧು ಹೇಳಿರುವುದೇನೋ ನಿಜ, ನಿಂತ ನೀರಿನಲ್ಲಿ ದಲ್ ಬೆಳೆಯುತ್ತದೆ ಎಂದು. ಆದರೆ ಸಹೋದರರಿರಾ, ನಮಗೆ ದಲ್ ಬೇಕು,
ನಮಗೆ ದಲ್ ಬೇಕು. ನಿಜವಾಗಿಯೂ ಸತ್ಯವಾಗಿಯೂ ಹೇಳುತ್ತೇನೆ, ನಮಗೆ ದಲ್ ಬೇಕು. ದಲ್ ಎಂದರೆ ಪಾಚಿ ಮತ್ತು ಗುರು ಎಂಬ 2 ಅರ್ಥಗಳಿವೆ. ಶ್ರೀರಾಮಕೃಷ್ಣರು, ಏನಿದು? ಛೇ ಛೇ ಛೇ, ಇದೆಂತಹ ಲೆಕ್ಚರಪ್ಪ. ಕೆಲವರಿಗೆ ಹೊಗಳಿಸಿಕೊಳ್ಳಬೇಕು ಅಂತ ಆಸೆ. ಅದರ ಸಂಬಂಧವಾಗಿ ಈಗ ಮಾತುಕತೆ ಆರಂಭವಾಯಿತು. ಶ್ರೀರಾಮಕೃಷ್ಣರು, ನಿಮಾಯಿಯ ಸನ್ಯಾಸ ಎಂಬುದರ ವಿಷಯವಾಗಿ ಒಮ್ಮೆ ಹರಿಕಥೆ ನಡೆಯುತ್ತಿತ್ತು ಕೇಶವಸೇನನ ಮನೆಯಲ್ಲಿ. ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋದರು. ಕೇಶವ, ಪ್ರತಾಪ ಇಬ್ಬರೂ ಗೌರಾಂಗ ನಿತಾಯಿ ಎಂಬುದಾಗಿ ಯಾರೋ ಒಬ್ಬ ಹೇಳಿದ್ದನ್ನು ಅಂದು ಕೇಳಿದೆ. ಪ್ರಸನ್ನ ನನ್ನನ್ನು ಕೇಳಿದ, ಹಾಗಾದರೆ ನೀವು ಯಾರು? ನೋಡಿದೆ ಕೇಶವಸೇನ ನನ್ನ ಕಡೆಗೆ ದೃಷ್ಟಿಸಿ ನೋಡುತ್ತಿದ್ದುದನ್ನು. ನನ್ನ ಬಾಯಿಂದ ಏನು ಉತ್ತರ ಬರುತ್ತದೆ ಎಂಬುದನ್ನು ಅರಿಯಲು ನಾನು ಹೇಳಿದೆ, ನಾನು ನಿಮ್ಮ ದಾಸಾನುದಾಸ, ರೇಣುವಿನ ರೇಣು. ಕೇಶವಸೇನ ನಗುತ್ತಾ ಹೇಳಿದ, ನೀನು ಅವರನ್ನು ಹಿಡಿಯಲಾರೆ ರಾಮ. ಒಮ್ಮೊಮ್ಮೆ ಕೇಶವಸೇನ ಹೇಳುತ್ತಿದ್ದ, ನೀವು ಜಾನ್ ದಿ ಬ್ಯಾಪ್ಟಿಸ್ಟ್ ಎಂಬುದಾಗಿ. ಒಬ್ಬ ಭಕ್ತ ಅದೇ ಅಲ್ಲ, ಇನ್ನೂ ಕೆಲವು ವೇಳೆ ಹೇಳುತ್ತಿದ್ದ, ನೀವು 19ನೇ ಶತಮಾನದ ಚೈತನ್ಯ ಎಂಬುದಾಗಿ. ಶ್ರೀರಾಮಕೃಷ್ಣರು, ಹಾಗೆಂದರೇನು? ಭಕ್ತ, ಈಗ ನಡೆಯುತ್ತಿರುವ ಕ್ರಿಸ್ತಶಕೆಯ ಶತಮಾನದಲ್ಲಿ ಚೈತನ್ಯದೇವ ಮತ್ತೆ ಅವತರಿಸಿದ್ದಾನೆ. ಆ ವ್ಯಕ್ತಿಯೇ ನೀವು. ಶ್ರೀರಾಮಕೃಷ್ಣರು ಅನ್ಯಮನಸ್ಕರಾಗಿ, ಏನು ಬೇಕಾದರೂ ಹೇಳಿಕೊಳ್ಳಲಿ, ಈಗ ಹೇಳು, ನನ್ನ ಕೈ ಯಾವ ರೀತಿಯಾಗಿ ಗುಣ ಹೊಂದಬಲ್ಲದು? ಈಗ ಕೇವಲ ಈ ಭಾವನೆ, ಯಾವ ರೀತಿಯಾಗಿ ನನ್ನ ಕೈಯನ್ನು ಗುಣಪಡಿಸಿಕೊಳ್ಳುವುದು ಅಂತ. ಈಗ ತ್ರೈಲೋಕ್ಯನ ಹಾಡುಗಾರಿಕೆಯ ಸಂಬಂಧವಾಗಿ ಮಾತುಕತೆ ಆರಂಭವಾಯಿತು. ಆತ ಕೇಶವಸೇನನ ಸಮಾಜದಲ್ಲಿ ಭಗವಂತನ ನಾಮಗುಣ ಕೀರ್ತನೆ ಮಾಡುತ್ತಾನೆ. ಶ್ರೀರಾಮಕೃಷ್ಣರು, ಆಹಾ, ಎಷ್ಟು ಚೆನ್ನಾದ ಹಾಡು ಆತನವು. ರಾಮ, ಎಲ್ಲ ಚೆನ್ನಾಗಿವೆಯೇನು? ಶ್ರೀರಾಮಕೃಷ್ಣರು, ಹೌದು, ಚೆನ್ನಾಗಿವೆ. ಇಲ್ಲದಿದ್ದರೆ ಅವು ನನ್ನ ಮನಸ್ಸನ್ನು ಬಹಳವಾಗಿ ಆಕರ್ಷಿಸುತ್ತಿವೆಯಲ್ಲ, ಅದು ಹೇಗೆ? ರಾಮ, ನಿಮ್ಮ ಭಾವನೆಗಳನ್ನು ತೆಗೆದುಕೊಂಡು ಆತ ಆ ಹಾಡುಗಳನ್ನು ರಚಿಸಿದ್ದಾನೆ. ಕೇಶವಸೇನ ಉಪಾಸನೆ ಸಮಯದಲ್ಲಿ ನಿಮ್ಮ ಭಾವನೆಗಳನ್ನು ವಿವರಿಸಿ ಹೇಳುತ್ತಿದ್ದ. ತ್ರೈಲೋಕ್ಯ ಅವುಗಳಿಗೆ ಅನುಗುಣವಾಗಿ ಹಾಡುಗಳನ್ನು ರಚಿಸುತ್ತಿದ್ದ. ಇಲ್ಲಿ ನೋಡಿ, ಈ ಹಾಡು ಹೇಗಿದೆ? ಪ್ರೇಮದ ಪೇಟೆಯೋಳಾನಂದದ ಮೇಳ, ಭಕ್ತ ಸಂಗರಸ ರಂಗದಿ ಕಾಣ್ ಹರಿಲೀಲ. ನೀವು ಭಕ್ತರೊಡನೆ ಆನಂದದಿಂದ ಇರುತ್ತೀರಿ. ಅದನ್ನು ನೋಡಿಕೊಂಡು ಹೋಗಿ ಈ ವಿಧದ ಹಾಡು ರಚಿಸಿದ್ದಾನೆ. ಶ್ರೀರಾಮಕೃಷ್ಣರು ನಗುತ್ತಾ, ಹೋಗು, ಸುಮ್ಮನೆ ನನ್ನನ್ನು ಕಾಡಬೇಡ. ನನ್ನನ್ನೇಕೆ ಇದರಲ್ಲಿ ಸಿಕ್ಕಿಸಿ ನರಳಿಸಬೇಕು ಅಂತ ಇದ್ದೀಯೇ? ಎಲ್ಲರೂ ನಗುತ್ತಿದ್ದಾರೆ. ಗಿರೀಂದ್ರ, ಬ್ರಾಹ್ಮ ಸಮಾಜದವರು ಹೇಳುತ್ತಾರೆ, ಪರಮಹಂಸರಿಗೆ ಫ್ಯಾಕಲ್ಟಿ ಆಫ್ ಆರ್ಗನೈಸೇಷನ್ ಇಲ್ಲ ಎಂದು. ಶ್ರೀರಾಮಕೃಷ್ಣರು, ಇದರ ಅರ್ಥವೇನು? ಮಾಸ್ಟರ್, ನಿಮಗೆ ಸಂಘ ನಡೆಸಿಕೊಂಡು ಹೋಗುವ ಶಕ್ತಿ ಇಲ್ಲ, ನಿಮಗೆ ಬುದ್ಧಿಶಕ್ತಿ ಸ್ವಲ್ಪ ಕಡಿಮೆ, ಹೀಗೆ ಅವರು ಹೇಳುತ್ತಾರಂತೆ. ಎಲ್ಲರೂ ನಗುತ್ತಿದ್ದಾರೆ. ಶ್ರೀರಾಮಕೃಷ್ಣರು ರಾಮನಿಗೆ, ಹೇಳು ನೋಡೋಣ, ನನ್ನ ಕೈಗೆ ಏಕೆ ಪೆಟ್ಟು ತಗುಲಿತು? ನೀನು ಇದರ ಸಂಬಂಧವಾಗಿ ಹಾಗೇ ನಿಂತುಕೊಂಡು ಒಂದು ಲೆಕ್ಚರ್ ಕೊಡು. ನಗು. ಬ್ರಾಹ್ಮ ಸಮಾಜದವರು ಯಾವಾಗ ನೋಡಿದರೂ ನಿರಾಕಾರ ನಿರಾಕಾರ ಅನ್ನುತ್ತಲೇ ಇರುತ್ತಾರೆ. ಅದನ್ನೇನೋ ಒಪ್ಪಿಕೊಳ್ಳೋಣ. ಹೃತ್ಪೂರ್ವಕವಾಗಿ ಆತನನ್ನು ಕರೆದರೆ ಬೇಕಾದಷ್ಟು. ಭಗವಂತ ಅಂತರ್ಯಾಮಿಯಾಗಿರುವುದರಿಂದ ಪ್ರಾರ್ಥನೆ ಹೃತ್ಪೂರ್ವಕವಾಗಿದ್ದ ಪಕ್ಷದಲ್ಲಿ ತನ್ನ ನಿಜ ಸ್ವರೂಪ ಏನು ಎಂಬುದನ್ನು ಆತ ನಿಶ್ಚಯವಾಗಿ ತೋರಿಸಿಕೊಟ್ಟು ಬಿಡುತ್ತಾನೆ. ಆದರೆ ನಾವು ಏನು ಹೇಳುತ್ತೇವೆಯೋ ಅದೇ ಸರಿ, ಉಳಿದವರು ಹೇಳುವುದೆಲ್ಲ ತಪ್ಪು ಎಂದು ಹೇಳುವುದು ಒಳ್ಳೆಯದಲ್ಲ. ನಾವು ನಿರಾಕಾರ ಅಂತ ಹೇಳುತ್ತೇವೆ. ಆದ್ದರಿಂದ ಆತ ನಿರಾಕಾರನೇ ವಿನ ಸಾಕಾರನಲ್ಲ. ನಾವು ಸಾಕಾರ ಅಂತ ಹೇಳುತ್ತೇವೆ. ಆದ್ದರಿಂದ ಆತ ಸಾಕಾರನೇ ವಿನ ನಿರಾಕಾರನಲ್ಲ. ಭಗವಂತ ಇಷ್ಟೇ ಎಂದು ಹೇಳಲು
ಮನುಷ್ಯನಿಗೆ ಸಾಧ್ಯವೇ? ಈ ರೀತಿಯಾಗಿ ವೈಷ್ಣವರ ಮತ್ತು ಶಾಕ್ತರ ಮಧ್ಯೆ ಒಂದು ವಿಧವಾದ ಕಚ್ಚಾಟ ಇದೆ. ವೈಷ್ಣವ ಹೇಳುತ್ತಾನೆ, ನಮ್ಮ ಕೇಶವನೇ ಏಕಮಾತ್ರ ಉದ್ಧಾರಕ. ಶಾಕ್ತ ಹೇಳುತ್ತಾನೆ, ನಮ್ಮ ಭಗವತಿಯೇ ಏಕಮಾತ್ರ ಉದ್ಧಾರಕಿ. ಒಮ್ಮೆ ನಾನು ವೈಷ್ಣವಚರಣನನ್ನು ಮಥುರಾ ಬಾಬುವಿನ ಹತ್ತಿರಕ್ಕೆ ಕರೆದುಕೊಂಡು ಹೋಗಿದ್ದೆ. ವೈಷ್ಣವಚರಣ ಬೈರಾಗಿ ಮತ್ತು ಪಂಡಿತ ಆಗಿದ್ದರೂ ಒಬ್ಬ ಗೊಡ್ಡು ವೈಷ್ಣವ. ಮಥುರಾ ಬಾಬುವೋ ಭಗವತಿಯ ಭಕ್ತ. ಒಳ್ಳೊಳ್ಳೆ ಮಾತುಕತೆ ನಡೆಯುತ್ತಿತ್ತು. ಇದ್ದಕ್ಕಿದ್ದ ಹಾಗೆ ವೈಷ್ಣವಚರಣ ಹೇಳಿಬಿಟ್ಟ, ಮುಕ್ತಿಯನ್ನು ಕೊಡತಕ್ಕ ಏಕಮಾತ್ರ ಕರ್ತೃ ಕೇಶವನೇ. ಕೇಶವ ಎಂಬ ಶಬ್ದವನ್ನು ಕೇಳಿದೊಡನೆಯೇ ಮಥುರಾ ಬಾಬುವಿನ ಮುಖ ಕೆಂಪಗಾಗಿ ಬಿಟ್ಟಿತು. ರೇಗಿ ಹೇಳಿದ, ಎಲ ಧೂರ್ತ ನನ್ನ. ಎಲ್ಲರೂ ನಗುತ್ತಿದ್ದಾರೆ. ಆತ ಶಾಕ್ತನಲ್ಲವೇ, ಸುಮ್ಮನೆ ಬಿಡುತ್ತಾನೆಯೇ? ಆ ಪರಿಸ್ಥಿತಿ ನೋಡಿ ನಾನು ವೈಷ್ಣವಚರಣನನ್ನು ಮೊಳಕೈಯಿಂದ ಮೆತ್ತಗೆ ತಿವಿದೆ. ಯಾರನ್ನು ನೋಡಿದರೂ ಜನ ಸುಮ್ಮನೆ ಧರ್ಮ ಧರ್ಮ ಅನ್ನುತ್ತಲೇ ಇರುತ್ತಾರೆ. ಆದರೆ ಇವರೊಡನೆಯೂ ಜಗಳ ಕಾಯುತ್ತಾರೆ, ಅವರೊಡನೆಯೂ ಜಗಳ ಕಾಯುತ್ತಾರೆ. ಹಿಂದೂ, ಮುಸಲ್ಮಾನ, ಬ್ರಾಹ್ಮ ಸಮಾಜ, ಶಾಕ್ತ, ವೈಷ್ಣವ, ಶೈವ ಸಂಪ್ರದಾಯದವರು ಎಲ್ಲರೂ ಪರಸ್ಪರ ಜಗಳ ಕಾಯುತ್ತಲೇ ಇರುತ್ತಾರೆ. ಯಾರನ್ನು ಕೃಷ್ಣ ಅಂತ ಕರೆಯುತ್ತೇವೆಯೋ ಆತನನ್ನೇ ಶಿವ, ಆತನನ್ನೇ ಆದ್ಯಾಶಕ್ತಿ ಎಂದು ಕರೆಯುತ್ತೇವೆ. ಆತನನ್ನೇ ಅಲ್ಲಾ ಎಂದು ಕರೆಯುತ್ತೇವೆ ಎಂಬುದಾಗಿ ತಿಳಿಯುವಷ್ಟು ಬುದ್ಧಿ ಅವರಿಗಿಲ್ಲ. ಒಬ್ಬನೇ ರಾಮನಿಗೆ ಸಹಸ್ರಾರು ಹೆಸರು. ವಸ್ತು ಒಂದೇ, ಹೆಸರು ಬೇರೆ ಬೇರೆ. ಎಲ್ಲರೂ ಆ ಒಂದು ವಸ್ತುವಿಗಾಗಿಯೇ ಹುಡುಕುತ್ತಿರುವುದು. ಆದರೆ ದೇಶ ಪಾತ್ರಕ್ಕೆ ತಕ್ಕಂತೆ ಅದಕ್ಕೆ ಬೇರೆ ಬೇರೆ ಹೆಸರು. ಒಂದು ಕೊಳಕ್ಕೆ ಅನೇಕ ಘಟ್ಟಗಳು. ಒಂದು ಘಟ್ಟದಿಂದ ಹಿಂದೂಗಳು ಬಿಂದಿಗೆಯಲ್ಲಿ ನೀರು ತರುತ್ತಾರೆ, ನೀರು ಎಂದು ಹೇಳುತ್ತಾರೆ. ಇನ್ನೊಂದು ಘಟ್ಟದಿಂದ ಮುಸಲ್ಮಾನರು ಚಕ್ಕಳದ ಚೀಲದಲ್ಲಿ ನೀರು ತರುತ್ತಾರೆ, ಅವರು ಪಾನಿ ಎಂದು ಹೇಳುತ್ತಾರೆ. ಮತ್ತೊಂದು ಘಟ್ಟದಿಂದ ಕ್ರಿಶ್ಚಿಯನ್ನರು ನೀರು ತರುತ್ತಾರೆ, ಅವರು ವಾಟರ್ ಎಂದು ಹೇಳುತ್ತಾರೆ. ಎಲ್ಲರೂ ನಗುತ್ತಿದ್ದಾರೆ. ಇಲ್ಲ, ಈ ವಸ್ತು ನೀರಲ್ಲ ಪಾನಿ, ಅಥವಾ ಪಾನಿಯಲ್ಲ ವಾಟರ್, ಅಥವಾ ವಾಟರ್ ಅಲ್ಲ ನೀರು ಎಂದು ಯಾರಾದರೂ ಹೇಳಿದ್ದೇ ಆದರೆ ಆಗ ಸುಮ್ಮನೆ ನಗಬೇಕಾಗುತ್ತದೆ. ಇದರಿಂದಲೇ ಘರ್ಷಣೆ, ಮನಸ್ತಾಪ, ಜಗಳ, ಧರ್ಮದ ಹೆಸರಿನಲ್ಲಿ ಹೊಡೆದಾಟ, ಬಡಿದಾಟ, ಕಚ್ಚಾಟ ಇದೆಲ್ಲ ಒಳ್ಳೆಯದಲ್ಲ. ಎಲ್ಲರೂ ಭಗವಂತನ ಕಡೆಗೇ ಹೋಗುತ್ತಿದ್ದಾರೆ. ಹೃತ್ಪೂರ್ವಕ ವ್ಯಾಕುಲತೆ ಇತ್ತು ಎಂದರೆ ಆತನ ಸಾಕ್ಷಾತ್ಕಾರ ದೊರೆತು ಬಿಡುತ್ತದೆ. ಮಾಸ್ಟರಿಗೆ, ಇದು ನಿನಗೆ ವೇದ, ಪುರಾಣ, ತಂತ್ರ ಎಲ್ಲ ಶಾಸ್ತ್ರಗಳಿಗೂ ಭಗವಂತನೊಬ್ಬನೇ, ಆ ಸಚ್ಚಿದಾನಂದನೊಬ್ಬನೇ ಬೇಕೇ ವಿನಾ ಬೇರೆ ಯಾರೂ ಬೇಕಾಗಿಲ್ಲ. ಯಾರನ್ನು ವೇದ ಸಚ್ಚಿದಾನಂದ ಬ್ರಹ್ಮ ಎಂಬುದಾಗಿ ಕರೆಯುವುದೋ ಆತನನ್ನೇ ತಂತ್ರ ಸಚ್ಚಿದಾನಂದ ಶಿವ ಎಂಬುದಾಗಿ ಕರೆಯುತ್ತದೆ. ಆತನನ್ನೇ ಪುರಾಣ ಮತ್ತೆ ಸಚ್ಚಿದಾನಂದ ಕೃಷ್ಣ ಎಂಬುದಾಗಿ ಕರೆಯುತ್ತದೆ. ಪರಮಹಂಸರಿಗೆ ಯಾರೋ ಹೇಳಿದರು, ರಾಮ ತನ್ನ ಮನೆಯಲ್ಲಿ ಸ್ವಯಂಪಾಕ ಮಾಡಿ ತಿನ್ನುತ್ತಿದ್ದಾನೆ ಎಂಬುದಾಗಿ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ನೀನೂ ಸ್ವಯಂಪಾಕ ಮಾಡಿ ತಿನ್ನುತ್ತಿದ್ದೀಯೇನು ಮಾಸ್ಟರ್? ಇಲ್ಲ. ಶ್ರೀರಾಮಕೃಷ್ಣರು, ಪ್ರಯತ್ನ ಮಾಡಿ ನೋಡು, ಸ್ವಲ್ಪ ಹಸುವಿನ ತುಪ್ಪ ಹಾಕಿಕೊಂಡು ತಿನ್ನು, ಆಗ ನಿನ್ನ ಮನಸ್ಸು ಮತ್ತು ಶರೀರ ಶುದ್ಧವಾಗುತ್ತದೆ. ರಾಮನ ಗೃಹಕೃತ್ಯದ ಸಂಬಂಧವಾಗಿ ಈಗ ಮಾತುಕತೆ ಆರಂಭವಾಯಿತು. ರಾಮನ ತಂದೆ ಪರಮ ವೈಷ್ಣವ. ಮನೆಯಲ್ಲಿ ಶ್ರೀಧರನ ನಿತ್ಯ ಪೂಜೆ ನಡೆಯುತ್ತಿದೆ. ರಾಮನ ತಂದೆ 2ನೇ ಸಾರಿ ಮದುವೆಯಾಗಿದ್ದಾನೆ. ಆಗ ರಾಮನಿಗೆ ಎಳೆ ವಯಸ್ಸು. ತಂದೆ ಮತ್ತು ಬಲತಾಯಿ ರಾಮನೊಡನೆ ಇದ್ದಾರೆ. ರಾಮನಿಗೂ ಬಲತಾಯಿಗೂ ಸರಿ ಹೋಗುತ್ತಿರಲಿಲ್ಲ. ಇದು ತಂದೆಗೂ ಮಗನಿಗೂ ಆಗಾಗ ಮನಸ್ತಾಪವನ್ನು ತರುತ್ತಿತ್ತು. ಇವುಗಳ ಸಂಬಂಧವಾಗಿ ಮಾತುಕತೆ ನಡೆಯುತ್ತಿದ್ದಾಗ ರಾಮ ಹೇಳಿದ, ಆತ ಹಾಳಾಗಿ ಹೋದ. ಶ್ರೀರಾಮಕೃಷ್ಣರು ಭಕ್ತರಿಗೆ, ಕೇಳಿದಿರಾ, ತಂದೆ ಹಾಳಾಗಿ ಹೋದ, ಇವನು ಮಾತ್ರ ಸರಿಯಾಗಿ ಇದ್ದಾನೆ. ರಾಮ, ಬಲತಾಯಿ ಮನೆಗೆ ಬಂದಳು ಎಂದರೆ ಅಶಾಂತಿ,
ಒಂದಲ್ಲ ಒಂದು ತೊಂದರೆ ಇದ್ದೇ ಇರುತ್ತದೆ. ಈಗ ಮನೆ ಒಡೆದು ಹೋಗುವ ಸ್ಥಿತಿಯಲ್ಲಿದೆ. ಇದಕ್ಕಾಗಿಯೇ ನಾನು ಹೇಳುತ್ತಿರುವುದು, ಆಕೆ ತನ್ನ ತಂದೆ ಮನೆಗೆ ಹೋಗಿ ಇರಲಿ ಅಂತ. ಗಿರೀಂದ್ರ ರಾಮನಿಗೆ, ನಿನ್ನ ಹೆಂಡತಿಯನ್ನು ಕೂಡ ನೀನು ಅದೇ ರೀತಿಯಾಗಿ ಏಕೆ ಆಕೆಯ ತವರು ಮನೆಯಲ್ಲಿ ಬಿಟ್ಟು ಬಿಡಕೂಡದು? ನಗು. ಶ್ರೀರಾಮಕೃಷ್ಣರು ನಗುತ್ತಾ, ಸತಿಪತಿಯರೇನು ಮಡಕೆ ಗುಡಾಣಗಳೇನು? ಗುಡಾಣ ಒಂದು ಕಡೆ ಬಿದ್ದಿರಲಿ, ಮುಚ್ಚಳ ಇನ್ನೊಂದು ಕಡೆ ಬಿದ್ದಿರಲಿ ಎನ್ನುವುದಕ್ಕೆ. ಶಿವ ಒಂದು ಕಡೆ, ಶಕ್ತಿ ಇನ್ನೊಂದು ಕಡೆಯೇ. ರಾಮ, ಮಹಾಶಯರೇ, ಈಗ ನಾವು ಆನಂದದಿಂದ ಇದ್ದೇವೆ. ಆಕೆ ಬಂದಳು ಎಂದರೆ ಸಂಸಾರ ಒಡೆದು ಹೋಗಿಬಿಡುತ್ತದೆ. ಅಂಥ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು, ಹಾಗಿದ್ದ ಪಕ್ಷದಲ್ಲಿ ಅವರಿಗೆ ಒಂದು ಹೊಸ ಮನೆಯನ್ನು ಕಟ್ಟಿಕೊಟ್ಟು ಬಿಡು, ಅದೊಂದು ಮಾರ್ಗವಾಗುತ್ತೆ. ಅವರ ತಿಂಗಳ ಖರ್ಚು ವೆಚ್ಚವನ್ನೆಲ್ಲ ನೀನು ವಹಿಸಿಕೊಂಡು ಬಿಡಬೇಕು. ತಂದೆ ತಾಯಿ ಎಷ್ಟೊಂದು ಪೂಜ್ಯರು. ರಾಖಾಲ ನನ್ನನ್ನು ಕೇಳಿದ, ತಾನು ತನ್ನ ತಂದೆಯ ಎಲೆಯಲ್ಲಿನ ಉಚ್ಛಿಷ್ಟವನ್ನು ತಿನ್ನಬಹುದೇ ಎಂದು. ನಾನು ಹೇಳಿದೆ, ಏನಿದು ನೀನು ಕೇಳುವುದು? ಏನಾಗಿ ಬಿಟ್ಟಿದೆ ನಿನಗೆ ಹಾಗೆ ಕೇಳುವುದಕ್ಕೆ? ಆದರೆ ಒಂದು ವಿಷಯ, ಯಾರು ಸಾತ್ವಿಕರೋ ಅವರು ತಮ್ಮ ಉಚ್ಛಿಷ್ಟವನ್ನು ಯಾರಿಗೂ ಕೊಡಲಿಚ್ಛಿಸರು. ಅಷ್ಟೇ ಏಕೆ, ನಾಯಿಗೂ ಕೊಡಲಿಚ್ಛಿಸರು. ಗಿರೀಂದ್ರ, ತಂದೆ ತಾಯಿಗಳು ಗುರುತರ ಅಪರಾಧವನ್ನೇ ಆಗಲಿ ಅಥವಾ ಭಯಂಕರ ಪಾಪಕೃತ್ಯವನ್ನೇ ಆಗಲಿ ಮಾಡಿದ್ದರೆ, ಶ್ರೀರಾಮಕೃಷ್ಣರು, ಮಾಡಿದ್ದರೇನು? ತಾಯಿ ವ್ಯಭಿಚಾರಿಣಿಯಾಗಿದ್ದರೂ ಆಕೆಯನ್ನು ತ್ಯಜಿಸಕೂಡದು. ಯಾವುದೋ ಒಂದು ಮನೆಯವರ ಗುರುಪತ್ನಿಯ ಶೀಲ ಸರಿಯಾಗಿಲ್ಲದಿದ್ದುದರಿಂದ ಆ ಮನೆಯವರು ಹೇಳುತ್ತಿದ್ದರು, ಆಕೆಯ ಮಗನನ್ನು ಗುರುವಾಗಿ ಸ್ವೀಕರಿಸಿಕೊಂಡು ಬಿಡೋಣ ಎಂಬುದಾಗಿ. ಅದಕ್ಕೆ ನಾನು ಹೇಳಿದೆ, ಇದೇನಿದು? ಗೆಡ್ಡೆಯನ್ನು ಬಿಸಿಟು ಮೊಳಕೆಯನ್ನು ಸ್ವೀಕರಿಸುವುದೇ? ಆಕೆಯ ಶೀಲ ನಷ್ಟವಾಗಿದ್ದರೇನಾಯಿತು? ನೀವು ಆಕೆಯನ್ನೇ ನಿಮ್ಮ ಇಷ್ಟದೇವತೆ ಎಂದು ಭಾವಿಸಿಕೊಳ್ಳಬೇಕು. ನನ್ನ ಶ್ರೀಗುರು ಮದ್ಯಪಾನವ ದಿನವೂ ಮಾಡುತ್ತಲಿದ್ದರೂ ಅವನೇ ನಿತ್ಯಾನಂದನೆನ್ನುತ್ತ ತಿಳಿಯುವುದೆನ್ನೀ ಭಾವವು. ತಂದೆ ತಾಯಿಗಳೇನು ಕಸಕಡ್ಡಿಗಳೇ? ಅವರು ಸುಪ್ರೀತರಾಗದ ಹೊರತು ಸಾಧನ ಕರ್ಮಗಳಾವುವೂ ಫಲ ಬಿಡದು. ಚೈತನ್ಯದೇವ ಯಾವಾಗ ನುಡಿದರೂ ಪ್ರೇಮೋನ್ಮತ್ತನಾಗಿರುತ್ತಿದ್ದ. ಆದರೂ ಸನ್ಯಾಸ ತೆಗೆದುಕೊಳ್ಳುವ ಮುನ್ನ ಎಷ್ಟೊಂದು ದಿನ ಆತ ತನ್ನ ತಾಯಿಗೆ ಸಮಾಧಾನ ಹೇಳಬೇಕಾಯಿತು. ಆತ ಆಕೆಗೆ ಹೇಳಿದ, ಅಮ್ಮ, ವ್ಯಸನ ಪಡಬೇಡ, ಆಗಾಗ ಬಂದು ನೋಡಿ ಹೋಗುತ್ತೇನೆ. ಮಾಸ್ಟರಿಗೆ ಖಂಡಿಸುವ ದೃಷ್ಟಿಯಿಂದ ಮತ್ತೆ ನಿನಗೆ ಇದನ್ನು ಹೇಳುತ್ತೇನೆ. ನಿನ್ನ ತಂದೆ ತಾಯಿಗಳು ನಿನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ಬೆಳೆಸಿದ್ದಾರೆ. ಈಗ ನಿನಗೇ ಅನೇಕ ಮಕ್ಕಳು ಮರಿಗಳು ಆಗಿಬಿಟ್ಟಿವೆ. ಆದರೂ ನೀನು ಹೆಂಡತಿ ಕಟ್ಟಿಕೊಂಡು ಮನೆ ಬಿಟ್ಟು ಹೊರಟು ಹೋಗಿರುವೆಯಲ್ಲ. ತಂದೆ ತಾಯಿಯರಿಗೆ ಮೋಸ ಮಾಡಿ ಹೆಂಡತಿ ಮಕ್ಕಳು ಕಟ್ಟಿಕೊಂಡು ಮನೆ ಬಿಟ್ಟು ಹೊರಕ್ಕೆ ಬಂದು ಬಿಟ್ಟಿದ್ದೀಯೆ. ಆದರೂ ಭಾವಿಸುತ್ತಿದ್ದೀಯೇ ನೀನೊಬ್ಬ ಆಚಾರಶೀಲ ವೈಷ್ಣವ ಎಂಬುದಾಗಿ. ನಿಮ್ಮ ತಂದೆಗೆ ಯಾವುದರ ಅಭಾವವೂ ಇಲ್ಲ. ಹಾಗಿಲ್ಲದಿದ್ದರೆ ಹೇಳುತ್ತಿದ್ದೆ, ನೀನೊಬ್ಬ ಅಯೋಗ್ಯ ಎಂದು. ಕೊಠಡಿಯಲ್ಲಿ ಇದ್ದವರೆಲ್ಲರೂ ಈಗ ಗಂಭೀರ ಮುದ್ರೆ ಹಾಕಿಕೊಂಡು ಸುಮ್ಮನೆ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು, ಅನೇಕ ಋಣಗಳಿವೆ. ದೇವಋಣ, ಋಷಿಋಣ, ಮಾತೃಋಣ, ಪಿತೃಋಣ, ಸ್ತ್ರೀ ಋಣ. ತಂದೆ ತಾಯಿಯರ ಋಣವನ್ನು ತೀರಿಸದೇ ಇದ್ದರೆ ಏನನ್ನು ಸಾಧಿಸಲೂ ಆಗುವುದಿಲ್ಲ. ಸತಿಯ ಋಣವನ್ನು ತೀರಿಸಬೇಕಾದ್ದೇ. ಹರೀಶ ಹೆಂಡತಿಯನ್ನು ತ್ಯಜಿಸಿ ಇಲ್ಲಿಗೆ ಬಂದು ಇದ್ದಾನೆ. ಆಕೆಯ ಅನ್ನಾಹಾರಾದಿಗಳಿಗೆ ಅನುಕೂಲವಿಲ್ಲದೇ ಇತ್ತು ಎಂದರೆ ನಾನು ಆತನಿಗೆ ಹೇಳುತ್ತಿದ್ದೆ, ನೀನು ನೀಚರಲ್ಲಿ ಅಗ್ರಗಣ್ಯ ಎಂದು. ಬ್ರಹ್ಮಜ್ಞಾನ ದೊರೆತ ನಂತರ ನಿನ್ನ ಸತಿಯನ್ನು ನೀನು ಸಾಕ್ಷಾತ್ ಭಗವತಿಯೇ ಎಂಬುದಾಗಿ ನೋಡಲಾರಂಭಿಸುತ್ತೀಯೇ. ಚಂಡಿಯಲ್ಲಿ ಹೇಳಿದೆ, ಭಗವತಿ ಎಲ್ಲ ಭೂತಗಳಲ್ಲಿಯೂ ಮಾತೃರೂಪದಿಂದ ಇದ್ದಾಳೆ ಎಂದು. ಆಕೆಯೇ ನಿನ್ನ ಹೆತ್ತ ತಾಯಿಯಾಗಿದ್ದಾಳೆ. ನನ್ನ ಕಣ್ಣಿಗೆ ಬೀಳುವ ಹೆಂಗಸರೆಲ್ಲರೂ ಭಗವತಿಯರೇ. ಅದಕ್ಕಾಗಿಯೇ ನಾನು ಬೃಂದೆಗೆ ಒಂದು ಬೈಗಳನ್ನೂ ಬೈಯಲಾರೆ. ಕೆಲವರು ಶ್ಲೋಕಗಳನ್ನು ನೀರು ಕುಡಿದ ಹಾಗೆ ಹೇಳಬಲ್ಲರು ಮತ್ತು ಗಹನ ವಿಷಯಗಳನ್ನು ನಿರರ್ಗಳವಾಗಿ ಮಾತನಾಡಬಲ್ಲರು. ಆದರೆ ವ್ಯವಹಾರದಲ್ಲಿ ಮಾತ್ರ ಬೇರೆ ಮನುಷ್ಯರು. ರಾಮಪ್ರಸನ್ನ
ಆ ಹಠಯೋಗಿಗೆ ಹೇಗೆ ಅಫೀಮು ಹಾಲು ಒದಗಿಸುವುದು ಎಂಬ ಚಿಂತನೆಯಲ್ಲೇ ಓಡಾಡುತ್ತಿದ್ದಾನೆ. ಆತ ಹೇಳುತ್ತಾನೆ, ಸಾಧು ಸೇವೆ ಮಾಡಬೇಕೆಂದು ಮನು ಹೇಳಿದ್ದಾನೆ ಎಂಬುದಾಗಿ. ಆದರೆ ಆತನ ವೃದ್ಧ ತಾಯಿಗೆ ತಿನ್ನುವುದಕ್ಕೆ ಏನೆಂದರೆ ಏನೂ ಇಲ್ಲ. ತಾನೇ ಸಂತೆಪೇಟೆಗೆ ಹೋಗಿ ಬರುತ್ತಿದ್ದಾಳೆ. ಸುಮ್ಮನೆ ಕೋಪ ಉಕ್ಕಿ ಬರುತ್ತದೆ. ಆದರೆ ಒಂದು ವಿಷಯ, ಪ್ರೇಮೋನ್ಮಾದ ಉಂಟಾಗಿ ಬಿಟ್ಟಿತು ಎಂದರೆ ಆಗ ಈತ ತಂದೆ, ಆಕೆ ತಾಯಿ, ಈಕೆ ಹೆಂಡತಿ ಎಂಬ ಭಾವನೆ ಎಲ್ಲಿರುತ್ತದೆ? ಭಕ್ತ ಭಗವಂತನನ್ನು ಅಷ್ಟೊಂದು ಪ್ರೀತಿಸುತ್ತಾ ಇರುತ್ತಾನೆ, ಆತ ಹುಚ್ಚನಂತಾಗಿ ಬಿಡುತ್ತಾನೆ. ಅಂಥವನಿಗೆ ಯಾವ ಕರ್ತವ್ಯವೂ ಇರದು, ಸಕಲ ಋಣಗಳಿಂದಲೂ ಮುಕ್ತ. ಪ್ರೇಮೋನ್ಮಾದವೆಂಬುದು ಏನು ಗೊತ್ತೇ? ಆ ಅವಸ್ಥೆ ಉಂಟಾದಾಗ ಈ ಜಗತ್ತೇ ಮರೆತು ಹೋಗಿಬಿಡುತ್ತದೆ. ಸ್ವಂತ ದೇಹವಿದೆಯಲ್ಲ, ಅದು ಎಷ್ಟೊಂದು ಪ್ರೀತಿಯ ವಸ್ತು, ಅದು ಕೂಡ ಮರೆತು ಹೋಗಿಬಿಡುತ್ತದೆ. ಅದು ಸಾಗರ ಎಂಬ ಜ್ಞಾನವಿಲ್ಲದೆ ತತ್ತರಿಸಿ ತತ್ತರಿಸಿ ಆಗಾಗ ನೆಲದ ಮೇಲೆ ಬೀಳುತ್ತಲೇ ಇರುತ್ತಿದ್ದ. ಈ ಅವಸ್ಥೆ ಚೈತನ್ಯ ದೇವನಿಗೆ ಉಂಟಾಗಿತ್ತು. ಸಾಗರದೊಳಗೆ ರಭಸದಿಂದ ನುಗ್ಗಿಬಿಟ್ಟ. ಅದು ಸಾಗರ ಎಂಬ ಜ್ಞಾನವಿಲ್ಲದೆ ತತ್ತರಿಸಿ ತತ್ತರಿಸಿ ಆಗಾಗ ನೆಲದ ಮೇಲೆ ಬೀಳುತ್ತಲೇ ಇರುತ್ತಿದ್ದ. ಹಸಿವು, ಬಾಯಾರಿಕೆ, ನಿದ್ರೆ ಇವುಗಳ ಅರಿವು ಆತನಿಗೆ ಆಗುತ್ತಿರಲಿಲ್ಲ. ತನ್ನ ಶರೀರವೆಂಬುದೊಂದು ಇದೆ ಎಂಬ ಪ್ರಜ್ಞೆಯೇ ಆತನಿಗೆ ಇರುತ್ತಿರಲಿಲ್ಲ. ಶ್ರೀರಾಮಕೃಷ್ಣರು ಇದ್ದಕ್ಕಿದ್ದ ಹಾಗೆ ಹಾ ಚೈತನ್ಯ ಎಂದು ಕೂಗುತ್ತಾ ಎದ್ದು ನಿಂತುಕೊಂಡಿದ್ದಾರೆ. ಶ್ರೀರಾಮಕೃಷ್ಣರು ಭಕ್ತರಿಗೆ ಚೈತನ್ಯವೆಂದರೆ ಅಖಂಡ ಚೈತನ್ಯ. ವೈಷ್ಣವ ಚರಣ ಹೇಳುತ್ತಿದ್ದ ಗೌರಾಂಗ ಈ ಅಖಂಡ ಚೈತನ್ಯದ ಒಂದು ಗುಳ್ಳೆ ಎಂದು. ಹಿರಿಯ ಗೋಪಾಲನಿಗೆ, ಏನು ನೀನು ಈಗ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಇದ್ದೀಯೇನು? ಹಿರಿಯ ಗೋಪಾಲ, ಹೌದು, ಸ್ವಲ್ಪ ಸುತ್ತಿಕೊಂಡು ಬರೋಣ ಅಂತ. ರಾಮ ಹಿರಿಯ ಗೋಪಾಲನಿಗೆ, ಇವರು ಹೇಳುತ್ತಾರೆ ಸಾಧು ಬಹುದಕನಾದ ಮೇಲೆ ಕುಟೀಚಕನಾಗುತ್ತಾನೆ ಎಂದು. ತೀರ್ಥಯಾತ್ರೆಗೆ ಎಂದು ಅನೇಕ ಸ್ಥಳಗಳಿಗೆ ಹೋಗುವವರಿಗೆ ಬಹುದಕ ಎಂದು ಹೆಸರು. ತೀರ್ಥಯಾತ್ರೆಯನ್ನು ಮುಗಿಸಿ ಯಾವನು ಒಂದು ಸ್ಥಳದಲ್ಲಿ ಸ್ಥಿರನಾಗಿ ಇರಲು ಆರಂಭಿಸುವನೋ ಆತನಿಗೆ ಕುಟೀಚಕ ಅಂತ ಹೆಸರು. ಇವರು ಇದಕ್ಕೆ ಒಂದು ರೂಪಕ ಕಥೆಯನ್ನು ಹೇಳುತ್ತಾರೆ. ಒಮ್ಮೆ ಒಂದು ಹಕ್ಕಿ ಜಹಜಿನ ಧ್ವಜಸ್ತಂಭದ ಮೇಲೆ ಕುಳಿತುಕೊಂಡಿತು. ಜಹಜು ಗಂಗಾಮುಖವನ್ನು ಬಿಟ್ಟು ಸಮುದ್ರದ ಕಪ್ಪು ನೀರನ್ನು ಮುಟ್ಟಿದರೂ ಅದಕ್ಕೆ ತಾನು ಎಲ್ಲಿಗೆ ಮುಂದುವರಿಯುತ್ತಿದ್ದೇನೆ ಎಂಬುದರ ಪ್ರಜ್ಞೆಯೇ ಇರಲಿಲ್ಲ. ತಾನು ಸಮುದ್ರದೊಳಗೆ ಮುಂದುವರಿಯುವುದರ ಅರಿವು ಅದಕ್ಕೆ ಉಂಟಾದುದೇ ಅದು ತೀರ ಯಾವ ದಿಕ್ಕಿನಲ್ಲಿ ಇದೆ ಎಂಬುದನ್ನು ಅರಿಯಲು ಉತ್ತರ ದಿಕ್ಕಿನ ಕಡೆಗೆ ಹಾರಿಹೋಯಿತು. ಆ ಕಡೆ ಎಲ್ಲೂ ತೀರ ಕಾಣಿಸದೆ ಹೋದುದರಿಂದ ಹಿಂದಿರುಗಿ ಬಂದು ಧ್ವಜಸ್ತಂಭದ ಮೇಲೆ ಕುಳಿತುಕೊಂಡಿತು. ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ದಕ್ಷಿಣ ದಿಕ್ಕಿನ ಕಡೆಗೆ ಹಾರಿಹೋಯಿತು. ಆ ಕಡೆಯೂ ತೀರ ಕಣ್ಣಿಗೆ ಬೀಳಲಿಲ್ಲ. ಏದುತ್ತಾ ಏದುತ್ತಾ ಹಿಂದಿರುಗಿ ಬಂದು ಮತ್ತೆ ಧ್ವಜಸ್ತಂಭದ ಮೇಲೆ ಕುಳಿತುಕೊಂಡಿತು. ಮತ್ತೆ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡ ನಂತರ ಒಮ್ಮೆ ಪೂರ್ವ ದಿಕ್ಕಿಗೆ, ಇನ್ನೊಮ್ಮೆ ಪಶ್ಚಿಮ ದಿಕ್ಕಿಗೆ ಹಾರಿಹೋಯಿತು. ಯಾವ ದಿಕ್ಕಿನಲ್ಲಿಯೂ ಯಾವಾಗ ತೀರ ಕಾಣಬರಲಿಲ್ಲವೋ ಆಗ ಅದು ಧ್ವಜಸ್ತಂಭದ ಮೇಲೆ ತೆಪ್ಪನೆ ಕುಳಿತುಕೊಂಡು ಬಿಟ್ಟಿತು. ಶ್ರೀರಾಮಕೃಷ್ಣರು ಹಿರಿಯ ಗೋಪಾಲನಿಗೆ ಮತ್ತು ಉಳಿದ ಭಕ್ತರಿಗೆ, ಎಲ್ಲಿಯವರೆಗೆ ಭಾವನೆ ಇರುವುದೋ ಭಗವಂತ ಅಲ್ಲಿ ಇಲ್ಲಿ ಎಂಬುದಾಗಿ ಅಲ್ಲಿಯವರೆಗೆ ಮನುಷ್ಯ ಅಜ್ಞಾನವಶನಾಗಿರುತ್ತಾನೆ. ಆದರೆ ಯಾವಾಗ ಭಾವನೆ ಬರುವುದೋ ಆತ ಇಲ್ಲಿ ಇಲ್ಲಿ ಎಂಬುದಾಗಿ ಆಗ ಆತನಿಗೆ ಜ್ಞಾನೋದಯವಾಗುತ್ತದೆ. ಒಬ್ಬನಿಗೆ ಗುಡುಗುಡಿ ಸೇದಲು ಇಚ್ಛೆಯಾಯಿತು. ಅದನ್ನು ಹೊತ್ತಿಸಿಕೊಳ್ಳಲು ಆತ ಪಕ್ಕದ ಮನೆಗೆ ಹೋದ. ಆಗಲೇ ಬಹಳವಾಗಿ ರಾತ್ರಿಯಾಗಿ ಬಿಟ್ಟಿದೆ. ಅವರು ನಿದ್ದೆ ಮಾಡುತ್ತಿದ್ದರು. ಬಹಳ ಹೊತ್ತು ಕದ ತಟ್ಟಿದ ನಂತರ ಒಬ್ಬ ಎದ್ದು ಬಂದು ಬಾಗಿಲು ತೆರೆದ. ಈತನನ್ನು ನೋಡಿ ಆತ ಕೇಳಿದ, ಏನಯ್ಯ, ಏನು ಸಮಾಚಾರ? ಈತ ಹೇಳಿದ, ಏನು ಊಹಿಸಲಾರೆಯಾ? ನನಗೆ ಹೊಗೆ ಸೊಪ್ಪಿನ ನೆಶ ಇರುವುದು ನಿನಗೆ ಗೊತ್ತೇ ಇದೆಯಲ್ಲ. ಗುಡುಗುಡಿ ಹೊತ್ತಿಸಿಕೊಳ್ಳುವುದಕ್ಕೆ ಬಂದಿದ್ದೇನೆ. ಆಗ ಆತ ನಕ್ಕು ಹೇಳಿದ, ಹ ನಿನ್ನ ಬುದ್ಧಿ ಒನಕೆ ಚಿಗುರೆ.
ಇಷ್ಟು ಶ್ರಮವಹಿಸಿ ಬಂದದ್ದೂ ಅಲ್ಲದೆ ಜೊತೆಗೆ ಇಷ್ಟೊಂದು ಕದ ತಟ್ಟಿದ್ದೂ ಬೇರೆ. ನಿನ್ನ ಕೈಯಲ್ಲೇ ಉರಿಯುತ್ತಿರೋ ಲಾಟಿನೂ ಇದೆಯಲ್ಲ. ಎಲ್ಲರೂ ನಗುತ್ತಿದ್ದಾರೆ. ಏನು ಬೇಕೋ ಅದು ಹತ್ತಿರವೇ ಇದೆ. ಆದರೂ ಜನ ಅಲ್ಲಿ ಇಲ್ಲಿ ಹುಡುಕುತ್ತಾರೆ. ರಾಮ: ಮಹಾಶಯರೇ, ಈಗ ಅರ್ಥವಾಗುತ್ತಿದೆ ಏಕೆ ಗುರು ತನ್ನ ಕೆಲವು ಮಂದಿ ಶಿಷ್ಯರಿಗೆ ಹೇಳುತ್ತಾನೆ 4 ಧಾಮಗಳನ್ನೂ ಸುತ್ತಿ ಬರುವಂತೆ. ಒಮ್ಮೆ ಎಲ್ಲ ಕಡೆಯೂ ಸುತ್ತಿದ ನಂತರ ಆತನಿಗೆ ಅರ್ಥವಾಗುತ್ತದೆ ಇಲ್ಲಿ ಏನಿದೆಯೋ ಅಲ್ಲೂ ಅದೇ ಇದೆ ಎಂದು. ಅನಂತರ ಗುರುವಿನ ಹತ್ತಿರಕ್ಕೆ ಹಿಂದಿರುಗಿ ಬರುತ್ತಾನೆ. ಈ ಭ್ರಮಣ ಕಾರ್ಯವೆಲ್ಲ ಕೇವಲ ಗುರುವಾಕ್ಯದಲ್ಲಿ ಶ್ರದ್ಧೆಯುಂಟಾಗಲೋಸುಗ. ಈ ಮಾತುಕತೆಗಳೆಲ್ಲ ಮುಗಿದು ಎಲ್ಲರೂ ಶಾಂತವಾಗಿ ಕುಳಿತಿದ್ದಾರೆ. ಈಗ ಪರಮಹಂಸರು ರಾಮನ ಗುಣಗಳನ್ನು ಶ್ಲಾಘನೆ ಮಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಭಕ್ತರಿಗೆ: ಆಹಾ, ರಾಮನಲ್ಲಿ ಎಷ್ಟೊಂದು ಗುಣ, ಎಷ್ಟೊಂದು ಮಂದಿ ಭಕ್ತರ ಸೇವೆ ಪ್ರತಿಪಾಲನೆ ಮಾಡುತ್ತಾನೆ. ರಾಮನಿಗೆ ಅಧರಸೇನ ಹೇಳುತ್ತಿದ್ದ, ನೀನು ಆತನಿಗೆ ಬಹಳವಾಗಿ ಅಕ್ಕರೆ ತೋರಿಸಿದೆಯಂತೆ. ಅಧರಸೇನನ ಮನೆ ಶೋಭಾ ಬಜಾರಿನಲ್ಲಿದೆ. ಆತ ಪರಮಹಂಸರ ಪರಮಭಕ್ತ. ಮನೆಯಲ್ಲಿ ಚಂಡೀ ಕೀರ್ತನೆ ಏರ್ಪಡಿಸಿದ್ದ. ಪರಮಹಂಸರೂ ಅಲ್ಲದೆ ಅನೇಕ ಮಂದಿ ಭಕ್ತರೂ ಅಲ್ಲಿಗೆ ಬಂದಿದ್ದರು. ಅಧರಸೇನ ರಾಮನನ್ನು ಆಮಂತ್ರಿಸಲು ಮರೆತು ಬಿಟ್ಟಿದ್ದ. ರಾಮನಿಗೆ ಬಹಳ ಅಭಿಮಾನ. ಆತ ಜನರ ಹತ್ತಿರ ತನ್ನ ದುಃಖವನ್ನು ಪ್ರದರ್ಶಿಸಿಕೊಂಡಿದ್ದ. ಅದಕ್ಕಾಗಿ ಅಧರಸೇನ ರಾಮನ ಮನೆಗೆ ಹೋಗಿದ್ದ. ತಾನು ಮರೆತುದಕ್ಕಾಗಿ ಆತನಿಂದ ಕ್ಷಮೆ ಬೇಡಿ ಬರಲು. ರಾಮ: ಅದು ಅಧರಸೇನನ ತಪ್ಪಲ್ಲ. ನನಗೆ ಗೊತ್ತಾಯಿತು ಅದು ರಾಖಾಲನ ತಪ್ಪು ಎಂದು. ಆ ಭಾರ ರಾಖಾಲನ ಮೇಲೆ ಬಿದ್ದಿತ್ತು. ಶ್ರೀರಾಮಕೃಷ್ಣರು: ರಾಖಾಲನನ್ನು ಹೊಣೆಯಾಗಿ ಮಾಡುವುದು ಸರಿಯಲ್ಲ. ಆತ ಇನ್ನೂ ಏನೂ ಅರಿಯದ ಬಾಲಕ, ಏನೂ ಅರಿಯದ ಹಸುಳೆ. ಗಂಟಲು ಅದುಮಿದರೆ ತಾಯಿಯ ಎದೆಹಾಲು ಹೊರಕ್ಕೆ ಬಂದು ಬಿಡುತ್ತದೆ. ರಾಮ: ಮಹಾಶಯರೇ, ಹಾಗೇಕೆ ಮಾತಾಡುತ್ತಿದ್ದೀರಿ? ಚಂಡೀ ಕೀರ್ತನೆ ನಡೆಯಿತು. ಶ್ರೀರಾಮಕೃಷ್ಣರು: ಅಧರಸೇನ ನಿನ್ನನ್ನು ಆಹ್ವಾನಿಸಲು ಮರೆತು ಬಿಟ್ಟ ಅಷ್ಟೆ. ಆತನಿಗೆ ಮರೆವೂ ಜಾಸ್ತಿ. ಇಲ್ಲಿ ಕೇಳು, ಅಂದು ಯದುಮಲ್ಲಿಕನ ಮನೆಗೆ ನನ್ನೊಡನೆ ಬಂದಿದ್ದ. ಹಿಂದಿರುಗಿ ಬರುವಾಗ ನಾನು ಆತನನ್ನು ಕೇಳಿದೆ, ಏನು, ನೀನು ಸಿಂಹವಾಹಿನಿಗೆ ಕಾಣಿಕೆ ಅರ್ಪಿಸುವುದಿಲ್ಲವೇ? ಅದಕ್ಕೆ ಹೇಳಿದ, ನನಗೆ ಗೊತ್ತಿರಲಿಲ್ಲ ಕಾಣಿಕೆ ಅರ್ಪಿಸಬೇಕು ಎಂಬುದಾಗಿ. ರಾಮನಿಗೆ: ಒಂದು ಪಕ್ಷ ಆತ ನಿನ್ನನ್ನು ಆಹ್ವಾನಿಸಲೇ ಇಲ್ಲ ಅಂತ ಇಟ್ಟುಕೋ. ಭಗವಂತನ ನಾಮಗುಣ ಕೀರ್ತನೆ ನಡೆಯುತ್ತಿರುವ ಜಾಗಕ್ಕೆ ಬರಲು ಏಕೆ ಇಷ್ಟೊಂದು ಅಸಮಾಧಾನ? ಇಂಥ ಸ್ಥಳಗಳಿಗೆ ಯಾರು ಬೇಕಾದರೂ ಹೋಗಿ ಬರಬಹುದು. ಆಹ್ವಾನದ ಅವಶ್ಯಕತೆಯೇನೂ ಇರುವುದಿಲ್ಲ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ.